ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ 7ನೇ ವರ್ಷದ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭದ ಪೂಜೆಯನ್ನು ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ನೆರವೇರಿಸಿದರು. ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭದ ಪೂಜೆ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ 7ನೇ ವರ್ಷದ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ರವರು ಧ್ವಜಸ್ತಂಭದ ಪೂಜೆಯನ್ನು ನೆರವೇರಿಸಿದರು. ಪ್ರತಿ ವರ್ಷ ವಿವಿಧ ಮಾದರಿಯ ದೇವಸ್ಥಾನದ ಮಾದರಿಯ ಮಂಟಪವನ್ನು ತಯಾರಿಸುತ್ತಿದ್ದು, ಈ ಬಾರಿ ವಾರಣಾಸಿಯ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಮಾದರಿಯ ಮಹಾ ಮಂಟಪವನ್ನು ನಿರ್ಮಿಸಲಾಗುತ್ತದೆ ಎಂದು ಇಂದು ಮಹಾಗಣಪತಿಯ ಅಧ್ಯಕ್ಷರಾದ ಜೊಳ್ಳಿ ಗುರುರವರು ತಿಳಿಸಿದರು. ಅಲ್ಲಿಂದ ಅದಕ್ಕೋಸ್ಕರ ನಮ್ಮ ದಾವಣಗೆರೆ ಕ್ಷೇತ್ರ ಮತ್ತು ಇಡೀ ಒಳ್ಳೆ ಮಳೆ ಬೆಳೆ ಆಗಿದೆ. ಮಳೆ ಚೆನ್ನಾಗಿದೆ, ನಮ್ಮ ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ. ಆದ್ದರಿಂದ ಈ ಬಾರಿ ಒಳ್ಳೆ ಸುಗ್ಗಿಯ ವಾತಾವರಣ ಇದೆ ಎಲ್ಲ ಕಡೆಗೂ. ಅದೇ ರೀತಿ ಬರುವಂತಹ ಗಣಪತಿ ಹಬ್ಬದಲ್ಲೂ ಕೂಡ ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಒಳ್ಳೆಯದಾಗಲಿ ಅನ್ನೋ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಪ್ರತಿದಿನ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಗಿದಿದೆ. ಈ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬೇಕು ಅಂತ ನಾವು ಕಳೆದ ಬಾರಿನೇ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಕಾಶಿಗೆ ಹೋಗಿ ಗುರುಗಳ ಹತ್ರ ಭೇಟಿ ಮಾಡಿ ಕಾಶಿ ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಫೋಟೋಗ್ರಫಿಗಳೆಲ್ಲ ತಗೊಂಬಂದಿದ್ವಿ. ಅದೇ ರೀತಿ 100 ಅಡಿ ಅಗಲ 200 ಅಡಿ ಉದ್ದ ಪೆಂಡಲ್ ಮಾಡಬೇಕು. ಕಾಶಿ ಒಳಗೆ ಯಾವ ಥರ ಇದೆ ಅದೇ ಥರನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ ನಾವು. ಅದಕ್ಕೆ ಈಗೆಲ್ಲ ಕಲ್ಕತ್ತಾದವರು ನಾಳೆ ಬಂದು ಇಲ್ಲಿಗೆ ಬರ್ತಾ ಇದ್ದಾರೆ. ಬಂದರೆ ಬುಧವಾರದ್ದು ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತದ್ರೂಪವಾಗಿ ಏನಿದೆ ಕಾಶಿ ಕಾರಿಡಾರ್ ಅದೇ ರೀತಿ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಈ ಪ್ರತಿ ದಾರಿ ಒಂದೊಂದು ವಿಭಿನ್ನವಾದಂತಹ ಮಾಡ್ಕೊಂಡ್ಬರ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿರ್ತಾರೆ. ಉತ್ತರ ಭಾರತದ ಸ್ಥಳಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 18 ಲಕ್ಷ ಜನಸಂಖ್ಯೆ ಹೊಂದಿದ್ದೀವಿ. ಹಾಗಾಗಿ ಎಲ್ಲರೂ ಹೋಗಿ ಕಾಶಿ ವಿಶ್ವನಾಥ ಆಗಲಿ ಕೇದಾರನಾಥ ಆಗಲಿ ದರ್ಶನ ಮಾಡಲಿಕ್ಕೆ ಆಗಲ್ಲ. ಕೆಲವೇ ಜನ ಆರ್ಥಿಕವಾಗಿರ್ತಕ್ಕಂಥವ್ರು ಹೋಗ್ಬೋದು, ಎಲ್ಲರೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು ದಾವಣಗೆರೆಯಲ್ಲಿ ಉತ್ತರ ಭಾರತದ ಒಳ್ಳೊಳ್ಳೆಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ವಿ. ಇಲ್ಲಾದರೆ ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ಜನಸಂಖ್ಯೆನ ಬಂದು ಇಲ್ಲಿ ನೋಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನಾವು ಹೊಂದಿದ್ವಿ. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಹಾಗೂ ಮಾಜಿ ಸಚಿವರಾದ ಎಸ್.ಕೆ. ರವೀಂದ್ರನಾಥ್, ಶ್ರೀನಿವಾಸ್ ದಾಸ್, ಕರಿಯಪ್ಪ ಹಾಗೂ ಟ್ರಸ್ಟಿನ ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು.